ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯ್ತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ರಿ ಕೇಳ್ತೀನಿ ಅಂದರೆ ನೀರಾಗಿತ್ತಿಲ್ಲ, ನಾವು ಕೇಳಿಲ್ಲ. ಮೈಕ್ರೋ ಫೈನಾನ್ಸ್ನ ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು, ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ ಕೊಟ್ಟರು. ಆದರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿರಲಿಲ್ಲ. ಈಗ ಸುಗ್ರೀವಾಜ್ಞೆಯ ಮೂಲಕ ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತರಬೇಕು ಅಂತ ರಾಜ್ಯಪಾಲರ ಅಂಕಿತ ಬಿದ್ರೆ ಸುಗ್ರೀವಾಜ್ಞೆಯ ಮೂಲಕ ಇದಕ್ಕೆ ಕಡಿವಾಣ ಬೀಳಬಹುದಾ ಅನ್ನೋದು ಕುತೂಹಲ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಮೂಗುದಾರ. ರಾಜ್ಯಪಾಲರ ಅಂಗಳಕ್ಕೆ ಬಡ್ಡಿ ಸೂರರ ಕರಡು ರವಾನೆ. ಮೈಕ್ರೋ ಫೈನಾನ್ಸ್ನವರ ಅಟ್ಟಹಾಸಕ್ಕೆ ಅಂಕುಶ ಹಾಕಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಗೆ ಮುಂದಾಗಿತ್ತು. ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಮಧ್ಯೆಯೂ ಕರುನಾಡಲ್ಲಿ ಈ ಬಡ್ಡಿ ಸೂರರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಸರ್ಕಾರ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಬಡ್ಡಿ ದಂಧೆಕೋರರ ಸಾಲಗಾರರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲೂ ಫೈನಾನ್ಸ್ ಟಾರ್ಚರ್ ಮಿತಿ ಮೀರ್ತಾ ಇದೆ. ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಈವರೆಗೂ 28 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ಗಳ ದಂಧೆಕೋರರಿಗೆ ಮೂಗುದಾರ ಹಾಕಲು ಮುಂದಾಗಿತ್ತು. ಅದರಂತೆಯೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮೈಕ್ರೋ ಫೈನಾನ್ಸ್ಗೆ ಹೊಸ ಕಾನೂನು ಸಿದ್ಧಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಡ್ರಾಫ್ಟ್ ಪ್ರತಿ ರವಾನಿಸಿದ್ರು. ಸಿಎಂ ಹೊಸ ಕರಡನ್ನ ಪರಿಶೀಲಿಸಿ ಬಳಿಕ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಹೀಗಾಗಿ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇದೀಗ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನಿಸಲಾಗಿದೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ. ಸುಗ್ರೀವಾಜ್ಞೆಯಲ್ಲಿ 10 ವರ್ಷ ಶಿಕ್ಷೆ, 5 ಲಕ್ಷ ದಂಡ. ಸುಗ್ರೀವಾಜ್ಞೆಯಲ್ಲಿ 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಒಳಪಡಿಸುವುದಕ್ಕೆ ಬದಲಾವಣೆ ಮಾಡಿ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಅಲ್ಲದೆ ಅನಧಿಕೃತವಾಗಿ ಸಾಲ ನೀಡಿದ್ರೆ ಸಾಲ ಮನ್ನಾ ಮಾಡೋದಾಗಿ ನಿರ್ಧಾರ ಮಾಡಲಾಗಿದೆ. ಅಲ್ಲದೆ ಸುಗ್ರೀವಾಜ್ಞೆ ನೀಡಿದ 30 ದಿನಗಳಲ್ಲಿ ನೋಂದಣಿ ಕಡ್ಡಾಯ ಮಾಡಬೇಕು. ಅಲ್ಲದೆ ಈ ವೇಳೆ ಹಣದ ದಾಖಲೆಯನ್ನು ಉಲ್ಲೇಖ ಮಾಡಬೇಕು ಅಂದಿದ್ದಾರೆ. ಸದ್ಯ ರಾಜ್ಯಪಾಲರ ಅಂಗಳಕ್ಕೆ ಡ್ರಾಫ್ಟ್ ಪ್ರತಿ ರವಾನೆಯಾಗಿದ್ದು, ಥಾವರ್ ಚಂದ್ ಗೆಹ್ಲೋಟ್ ಕರಡು ಪ್ರತಿ ಪರಿಶೀಲನೆ ಮಾಡಿ ಇನ್ನೇನಿದ್ದರೂ ಅಂಕಿತ ಒಂದೇ ಬಾಕಿ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯ್ತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ರಿ ಕೇಳ್ತೀನಿ ಅಂದರೆ ನೀರಾಗಿತ್ತಿಲ್ಲ, ನಾವು ಕೇಳಿಲ್ಲ.
ಮೈಕ್ರೋ ಫೈನಾನ್ಸ್ನ ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು, ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ ಕೊಟ್ಟರು. ಆದರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿರಲಿಲ್ಲ. ಈಗ ಸುಗ್ರೀವಾಜ್ಞೆಯ ಮೂಲಕ ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತರಬೇಕು ಅಂತ ರಾಜ್ಯಪಾಲರ ಅಂಕಿತ ಬಿದ್ರೆ ಸುಗ್ರೀವಾಜ್ಞೆಯ ಮೂಲಕ ಇದಕ್ಕೆ ಕಡಿವಾಣ ಬೀಳಬಹುದಾ ಅನ್ನೋದು ಕುತೂಹಲ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಮೂಗುದಾರ. ರಾಜ್ಯಪಾಲರ ಅಂಗಳಕ್ಕೆ ಬಡ್ಡಿ ಸೂರರ ಕರಡು ರವಾನೆ. ಮೈಕ್ರೋ ಫೈನಾನ್ಸ್ನವರ ಅಟ್ಟಹಾಸಕ್ಕೆ ಅಂಕುಶ ಹಾಕಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಗೆ ಮುಂದಾಗಿತ್ತು. ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಮಧ್ಯೆಯೂ ಕರುನಾಡಲ್ಲಿ ಈ ಬಡ್ಡಿ ಸೂರರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಸರ್ಕಾರ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಬಡ್ಡಿ ದಂಧೆಕೋರರ ಸಾಲಗಾರರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲೂ ಫೈನಾನ್ಸ್ ಟಾರ್ಚರ್ ಮಿತಿ ಮೀರ್ತಾ ಇದೆ. ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಈವರೆಗೂ 28 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ಗಳ ದಂಧೆಕೋರರಿಗೆ ಮೂಗುದಾರ ಹಾಕಲು ಮುಂದಾಗಿತ್ತು. ಅದರಂತೆಯೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮೈಕ್ರೋ ಫೈನಾನ್ಸ್ಗೆ ಹೊಸ ಕಾನೂನು ಸಿದ್ಧಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಡ್ರಾಫ್ಟ್ ಪ್ರತಿ ರವಾನಿಸಿದ್ರು. ಸಿಎಂ ಹೊಸ ಕರಡನ್ನ ಪರಿಶೀಲಿಸಿ ಬಳಿಕ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಹೀಗಾಗಿ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇದೀಗ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನಿಸಲಾಗಿದೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ. ಸುಗ್ರೀವಾಜ್ಞೆಯಲ್ಲಿ 10 ವರ್ಷ ಶಿಕ್ಷೆ, 5 ಲಕ್ಷ ದಂಡ. ಸುಗ್ರೀವಾಜ್ಞೆಯಲ್ಲಿ 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಒಳಪಡಿಸುವುದಕ್ಕೆ ಬದಲಾವಣೆ ಮಾಡಿ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಅಲ್ಲದೆ ಅನಧಿಕೃತವಾಗಿ ಸಾಲ ನೀಡಿದ್ರೆ ಸಾಲ ಮನ್ನಾ ಮಾಡೋದಾಗಿ ನಿರ್ಧಾರ ಮಾಡಲಾಗಿದೆ. ಅಲ್ಲದೆ ಸುಗ್ರೀವಾಜ್ಞೆ ನೀಡಿದ 30 ದಿನಗಳಲ್ಲಿ ನೋಂದಣಿ ಕಡ್ಡಾಯ ಮಾಡಬೇಕು. ಅಲ್ಲದೆ ಈ ವೇಳೆ ಹಣದ ದಾಖಲೆಯನ್ನು ಉಲ್ಲೇಖ ಮಾಡಬೇಕು ಅಂದಿದ್ದಾರೆ. ಸದ್ಯ ರಾಜ್ಯಪಾಲರ ಅಂಗಳಕ್ಕೆ ಡ್ರಾಫ್ಟ್ ಪ್ರತಿ ರವಾನೆಯಾಗಿದ್ದು, ಥಾವರ್ ಚಂದ್ ಗೆಹ್ಲೋಟ್ ಕರಡು ಪ್ರತಿ ಪರಿಶೀಲನೆ ಮಾಡಿ ಇನ್ನೇನಿದ್ದರೂ ಅಂಕಿತ ಒಂದೇ ಬಾಕಿ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯಿತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ರಿ ಕೇಳ್ತೀನಿ ಅಂದರೆ ಊರಾಗಿಕ್ಕಿಲ್ಲ, ನಾವು ಕೇಳಿಲ್ಲ. ಮೈಕ್ರೋ ಫೈನಾನ್ಸ್ನ ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು, ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ ಕೊಟ್ಟರು. ಆದರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿರಲಿಲ್ಲ. ಈಗ ಸುಗ್ರೀವಾಜ್ಞೆಯ ಮೂಲಕ ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತರಬೇಕು ಅಂತ ರಾಜ್ಯಪಾಲರ ಅಂಕಿತ ಬಿದ್ರೆ ಸುಗ್ರೀವಾಜ್ಞೆಯ ಮೂಲಕ ಇದಕ್ಕೆ ಕಡಿವಾಣ ಬೀಳಬಹುದಾ ಅನ್ನೋದು ಕುತೂಹಲ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಮೂಗುದಾರ. ರಾಜ್ಯಪಾಲರ ಅಂಗಳಕ್ಕೆ ಬಡ್ಡಿ ಸೂರರ ಕರಡು ರವಾನೆ.
ಮೈಕ್ರೋ ಫೈನಾನ್ಸ್ನವರ ಅಟ್ಟಹಾಸಕ್ಕೆ ಅಂಕುಶ ಹಾಕಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಗೆ ಮುಂದಾಗಿತ್ತು. ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಮಧ್ಯೆಯೂ ಕರುನಾಡಲ್ಲಿ ಈ ಬಡ್ಡಿ ಸೂರರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಸರ್ಕಾರ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಬಡ್ಡಿ ದಂಧೆಕೋರರ ಸಾಲಗಾರರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲೂ ಫೈನಾನ್ಸ್ ಟಾರ್ಚರ್ ಮಿತಿ ಮೀರ್ತಾ ಇದೆ. ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಈವರೆಗೂ 28 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ಗಳ ದಂಧೆಕೋರರಿಗೆ ಮೂಗುದಾರ ಹಾಕಲು ಮುಂದಾಗಿತ್ತು. ಅದರಂತೆಯೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮೈಕ್ರೋ ಫೈನಾನ್ಸ್ಗೆ ಹೊಸ ಕಾನೂನು ಸಿದ್ಧಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಡ್ರಾಫ್ಟ್ ಪ್ರತಿ ರವಾನಿಸಿದ್ರು. ಸಿಎಂ ಹೊಸ ಕರಡನ್ನ ಪರಿಶೀಲಿಸಿ ಬಳಿಕ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಹೀಗಾಗಿ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇದೀಗ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನಿಸಲಾಗಿದೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ. ಸುಗ್ರೀವಾಜ್ಞೆಯಲ್ಲಿ 10 ವರ್ಷ ಶಿಕ್ಷೆ, 5 ಲಕ್ಷ ದಂಡ. ಸುಗ್ರೀವಾಜ್ಞೆಯಲ್ಲಿ 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಒಳಪಡಿಸುವುದಕ್ಕೆ ಬದಲಾವಣೆ ಮಾಡಿ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಅಲ್ಲದೆ ಅನಧಿಕೃತವಾಗಿ ಸಾಲ ನೀಡಿದ್ರೆ ಸಾಲ ಮನ್ನಾ ಮಾಡೋದಾಗಿ ನಿರ್ಧಾರ ಮಾಡಲಾಗಿದೆ. ಅಲ್ಲದೆ ಸುಗ್ರೀವಾಜ್ಞೆ ನೀಡಿದ 30 ದಿನಗಳಲ್ಲಿ ನೋಂದಣಿ ಕಡ್ಡಾಯ ಮಾಡಬೇಕು. ಅಲ್ಲದೆ ಈ ವೇಳೆ ಹಣದ ದಾಖಲೆಯನ್ನು ಉಲ್ಲೇಖ ಮಾಡಬೇಕು ಅಂದಿದ್ದಾರೆ. ಸದ್ಯ ರಾಜ್ಯಪಾಲರ ಅಂಗಳಕ್ಕೆ ಡ್ರಾಫ್ಟ್ ಪ್ರತಿ ರವಾನೆಯಾಗಿದ್ದು, ಥಾವರ್ ಚಂದ್ ಗೆಹ್ಲೋಟ್ ಕರಡು ಪ್ರತಿ ಪರಿಶೀಲನೆ ಮಾಡಿ ಇನ್ನೇನಿದ್ದರೂ ಅಂಕಿತ ಒಂದೇ ಬಾಕಿ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯಿತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡುಕೊಟ್ರಿ ಕೇಳ್ತೀನಿ ಅಂದರೆ ನೀರಾಗಿತ್ತಿಲ್ಲ, ನಾವು ಕೇಳಿಲ್ಲ. ಮೈಕ್ರೋ ಫೈನಾನ್ಸ್ನ ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು, ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ ಕೊಟ್ಟರು. ಆದರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿರಲಿಲ್ಲ. ಈಗ ಸುಗ್ರೀವಾಜ್ಞೆಯ ಮೂಲಕ ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತರಬೇಕು ಅಂತ ರಾಜ್ಯಪಾಲರ ಅಂಕಿತ ಬಿದ್ದರೆ ಸುಗ್ರೀವಾಜ್ಞೆಯ ಮೂಲಕ ಇದಕ್ಕೆ ಕಡಿವಾಣ ಬೀಳಬಹುದಾ ಅನ್ನೋದು ಕುತೂಹಲ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಮೂಗುದಾರ. ರಾಜ್ಯಪಾಲರ ಅಂಗಳಕ್ಕೆ ಬಡ್ಡಿ ಸೂರರ ಕರಡು ರವಾನೆ. ಮೈಕ್ರೋ ಫೈನಾನ್ಸ್ನವರ ಅಟ್ಟಹಾಸಕ್ಕೆ ಅಂಕುಶ ಹಾಕಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಗೆ ಮುಂದಾಗಿತ್ತು. ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಮಧ್ಯೆಯೂ ಕರುನಾಡಲ್ಲಿ ಈ ಬಡ್ಡಿ ಸೂರರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಸರ್ಕಾರ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಬಡ್ಡಿ ದಂಧೆಕೋರರ ಸಾಲಗಾರರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲೂ ಫೈನಾನ್ಸ್ ಟಾರ್ಚರ್ ಮಿತಿ ಮೀರ್ತಾ ಇದೆ. ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಈವರೆಗೂ 28 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ಗಳ ದಂಧೆಕೋರರಿಗೆ ಮೂಗುದಾರ ಹಾಕಲು ಮುಂದಾಗಿತ್ತು. ಅದರಂತೆಯೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮೈಕ್ರೋ ಫೈನಾನ್ಸ್ಗೆ ಹೊಸ ಕಾನೂನು ಸಿದ್ಧಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಡ್ರಾಫ್ಟ್ ಪ್ರತಿ ರವಾನಿಸಿದ್ರು. ಸಿಎಂ ಹೊಸ ಕರಡನ್ನ ಪರಿಶೀಲಿಸಿ ಬಳಿಕ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ.
ಹೀಗಾಗಿ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇದೀಗ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನಿಸಲಾಗಿದೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ.